ಮತ್ತೊಂದು ಕಡೆ ಆರ್ಎಸ್ಎಸ್ ವಿರುದ್ಧ ಪ್ರಿಯಾಂಕ್ ಖರ್ಗೆ ಅವರ ಸಮರ ಮುಂದುವರಿತಾ ಇದೆ. ತಕ್ಷಣವೇ ಪಥಸಂಚಲನ ಮಾಡಿ ಏನ್ ಸಾಧಿಸಬೇಕಿತ್ತು ಅಂತ ಹೇಳಿ ಪ್ರಶ್ನೆಯನ್ನ ಕೇಳಿದ್ದಾರೆ. ಆರ್ಎಸ್ಎಸ್ ವಿರುದ್ಧ ಪ್ರಿಯಾಂಕ್ ಖರ್ಗೆ ಸಮರ ಮುಂದುವರೆದಿದೆ. ತಕ್ಷಣವೇ ಪಥಸಂಚಲನ ಮಾಡಿ ಏನ್ ಸಾಧಿಸಬೇಕಿತ್ತು? ಆರ್ಎಸ್ಎಸ್ ನೋಂದಾಯಿತ ಸಂಘಟನೆ ಅಲ್ಲ ಅಂತ ಎಂದಿದ್ದಾರೆ. ಅಮಾಯಕ ವ್ಯಕ್ತಿಗಳಿಂದ ನನಗೆ ಬೆದರಿಕೆ ಹಾಕಿಸ್ತೀರಾ? ಸಂವಿಧಾನ ಕಾನೂನಿಗಿಂತ ನೀವೆಲ್ಲ ದೊಡ್ಡವರ? ಎಷ್ಟು ಜನ ಸೇರ್ತಾರೆ ಅಂತ ಮಾಹಿತಿನೇ ನೀಡಿಲ್ಲ. ಸಮಾಜದಲ್ಲಿ ಶಾಂತಿ ಕಾಪಾಡುವ ಜವಾಬ್ದಾರಿ ಸರ್ಕಾರದ್ದು. ಪ್ರಿಯಾಂಕ್ ಖರ್ಗೆ ಅವರ ಹೇಳಿಕೆ ಇದು. ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥಸಂಚಲನವನ್ನ ಹಮ್ಮಿಕೊಂಡಿತ್ತು. ಬಟ್ ಆ ಪಥಸಂಚಲನಕ್ಕೆ ಅನುಮತಿ ಸಿಕ್ಕಿಲ್ಲ ಜಿಲ್ಲಾಡಳಿತದಿಂದ. ಪ್ರಕರಣ ಕೋರ್ಟ್ ಮೆಟ್ಟಿಲೇರಿದೆ. ಕೋರ್ಟಲ್ಲೂ ಕೂಡ ವಿಚಾರಣೆ ಆಯಿತು. ನವೆಂಬರ್ 2ನೇ ತಾರೀಕು ಪಥಸಂಚಲನಕ್ಕೆ ಅವಕಾಶವನ್ನ ಕೊಡಬೇಕು ಅಂತ ಹೇಳಿ ಆರ್ಎಸ್ಎಸ್ ಪರ ವಕೀಲರು ಮನವಿಯನ್ನ ಮಾಡಿಕೊಂಡ್ರು. ಬಟ್ ಕೋರ್ಟ್ ಈಗ ವರದಿಯನ್ನ ಕೇಳಿದೆ. ವರದಿ ನಂತರ ಗೊತ್ತಾಗುತ್ತೆ ಏನಾಗುತ್ತೆ ಅಂತ ಹೇಳಿ. ಬಟ್ ಇದರ ನಡುವೆ ಪ್ರಿಯಾಂಕ್ ಖರ್ಗೆ ಅವರು ಇದ್ರ ಬಗ್ಗೆ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಕಾರ್ಯಕ್ರಮದ ಕುರಿತು ತುರ್ತು ಸಂವಹನ ಕೈಗೊಳ್ಳಲು ಅದಕ್ಕೆ ಕೇಳ್ತಾರೆ ಸದರಿ ಪಥಸಂಚಲನದಲ್ಲಿ ಎಷ್ಟು ಜನ ಭಾಗವಹಿಸುತ್ತ ಮಾಹಿತಿ ನೀವು ನೀಡಿರೋದಿಲ್ಲ ಅಂತ ಹೇಳ್ಬೇಕಲ್ಲ. 1000 ಜನ ಬರ್ತಾರ, 2000 ಜನ ಬರ್ತಾರ, 10,000 ಜನ ಬರ್ತಾರ. ಮತ್ತೆ ಎರಡನೇದು ಸದರಿ ಇದು ಯಾಕೆ ರಿಜೆಕ್ಟ್ ಮಾಡಿದೀವಿ ಅಂತ ಅಂಶಗಳು ಕೊಡ್ತಾರೆ. ಸದರಿ ಪಥಸಂಚಲನದಲ್ಲಿ ಚಿತ್ತಾಪುರ ತಾಲೂಕು ಹೊರತುಪಡಿಸಿ ಬೇರೆ ತಾಲೂಕು ಅಥವಾ ಬೇರೆ ಜಿಲ್ಲೆಯ ಎಷ್ಟು ಜನರು ಭಾಗವಹಿಸುತ್ತಾರೆ ಎಂದು ಮಾಹಿತಿ ನೀಡಿರುವುದಿಲ್ಲ. ಯಾಕಂದ್ರೆ ಪರ್ಮಿಷನ್ ಕೇಳಿದ್ದು ಲೋಕಲ್ ಯಾರು ಕೇಳಿಲ್ಲ. ಕಲಬುರಗಿಯಿಂದ ಕೇಳಿದ್ದಾರೆ, ಇನ್ನೊಬ್ಬ ವ್ಯಕ್ತಿ ಚಿಚ್ಚೋಳಿದವರು ಕೇಳಿದ್ದಾರೆ. ಬಜಾಜ್ ಕಲ್ಯಾಣ ಮಂಟಪದ ಆವರಣದ ಮಾಲೀಕರ ಅನುಮತಿ ಪತ್ರ ಸಲ್ಲಿಸಿರುವುದಿಲ್ಲ. ಶಾಂತಿ ಮತ್ತು ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಉಂಟಾಗದಂತೆ ಮುಂಜಾಗ್ರತಾ ಕ್ರಮ ವಹಿಸಲು ಒಪ್ಪಿಗೆ ಪತ್ರ ಸಲ್ಲಿಸಿರುವುದಿಲ್ಲ. ಯಾಕೆ ಕೊಡ್ಬೋದಲ್ಲ, ಇದೇನಾದ್ರೂ ಹೆಚ್ಚ ಕಮ್ಮಿ ಅಂದ್ರೆ ನಾವು ಜವಾಬ್ದಾರಿ ಅಂತ. ಲಾಠಿ ಅಥವಾ ಆಯುಧಗಳ ಕುರಿತು ಮಾಹಿತಿ ನೀಡಿರುವುದಿಲ್ಲ. ತಮ್ಮ ಸಂಘದ ನೋಂದಣಿ ಪ್ರಮಾಣ ಪತ್ರದ ದೃಢೀಕರಣ ಪ್ರತಿ ಸಲ್ಲಿಸುವುದಿಲ್ಲ. ಹೀಗೆ ಹಲವಾರಿದೆ. ಸದರಿ ಪಥಸಂಚಲನ ಕಾರ್ಯಕ್ರಮದ ಕುರಿತು ತುರ್ತು ಸಂವಹನ ಕೈಗೊಳ್ಳಲು ಜವಾಬ್ದಾರಿಯುತ 10 ಜನ ಸ್ಥಳೀಯ ಮುಖಂಡರ ಮಾಹಿತಿ ಸಲ್ಲಿಸಿರುವುದಿಲ್ಲ. ಸದರಿ ಪಥಸಂಚಲನ ಕಾರ್ಯಕ್ರಮದ ಮೂಲ ಉದ್ದೇಶಗಳ ಬಗ್ಗೆ ಮಾಹಿತಿ ಸಲ್ಲಿಸಿರುವುದಿಲ್ಲ. ಒಂದೇ ಒಂದು ಪ್ಯಾರಾಗ್ರಾಫ್ ಕೊಟ್ಬಿಟ್ಟು ಮಾಹಿತಿ ಇದೆ ಅಂತ ಹೇಳ್ತಾ ಇದ್ದಾರೆ. ಸರಿನಾ ಸರ್ ಇದು? ಆಮೇಲೆ ಈ ಪ್ರಶ್ನೆಗಳಿಗೆ ಉತ್ತರ ಕೊಡಿ. ಈಗ ಅದಾದ್ಮೇಲೆ ನಿನ್ನೆ ರಾತ್ರಿ ಏನೋ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರಪ್ಪ. ಏನಂತ ಕೊಟ್ಟಿದ್ದಾರೆ ಅಂದ್ರೆ ಈ 11 ನಿಮಿಷದಲ್ಲಿ ಎಲ್ಲಾನು ಉತ್ತರ ಕೊಟ್ಟಿಲ್ಲ ಅವರು. ಒಂದು ಬಹಳ ಇಂಟ್ರೆಸ್ಟಿಂಗ್ ಏನ್ ಕೊಟ್ಟಿದ್ದಾರೆ ಅಂದ್ರೆ ಅವರ ಸಂಘ ಯಾವುದೇ ರೀತಿಯಾಗಿ ರಿಜಿಸ್ಟರ್ ಆಗಿಲ್ಲ ಅಂತೆ. ಅವ್ರು ಕೊಟ್ಟಿರೋದು ನಂದಲ್ಲ ಮಾಹಿತಿ ಇದು. ಈಗ ಅನ್ರಿಜಿಸ್ಟರ್ಡ್ ಸಂಘಗಳು ನೀವು ಏನಾದ್ರು ಪ್ರೋಗ್ರಾಮ್ ಮಾಡ್ತಾ ಇದ್ರೆ ಮಾಡ್ಬೋದಿಲ್ಲ ಅಂತ. ಬಟ್ ಮಾಹಿತಿ ಕೊಡಿ. ಸೊ ಅದನ್ನ ಇವರು ಚಾಲೆಂಜ್ ಮಾಡಿ ಈ ಕ್ಯಾನ್ಸಲೇಷನ್ ಏನಿದೆ, ಸರಿ ಪರ್ಮಿಷನ್ ಏನು ಇವರು ಡಿಕ್ಲೈನ್ ಮಾಡಿದ್ರು, ನಿರಾಕರಣೆ ಮಾಡಿದ್ರು, ಅದಕ್ಕೆ ಅವ್ರು ಕೋರ್ಟಿಗೆ ಹೋಗ್ತಾರೆ. ಈಗ ನಮ್ಮ ಇದೇ ಸಂಘಟನೆಯಿಂದ ನಾನು ಬಯಸ್ಕೊಂಡಿ ನಮ್ಮ ಕುಟುಂಬದ ಮೇಲೆ ಇವರು ಏನೇನೋ ಇಲ್ಲ ಸಲ್ಲದೆಲ್ಲ ಮಾತನಾಡಿ ಚಿತ್ತಾಪುರನಲ್ಲೇ ಪಥಸಂಚಲನ ಮಾಡ್ತಾರೆ ಅಂದ್ರೆ ನಮ್ ಜನ ಏನ್ ಮಾಡ್ಬೇಕು? ಬಟ್ ನ್ಯಾಚುರಲಿ ಅಲ್ಲ. ಈಗ ದೇ ವಿಲ್ ಆಲ್ಸೋ ಬಿ ಹರ್ಟ್ ಅಲ್ಲ. ಈಗ ಅವ್ರ ಹತ್ರ ಒಂದು 10 ಜನ ಇದ್ರೆ, ಬೆಂಬಲಿಗರಿದ್ರೆ, ಅಭಿಮಾನಿಗಳಿದ್ರೆ, ನಮ್ಮ ತತ್ವ ಸಿದ್ಧಾಂತ ನಂಬ್ಕೊಂಡು ಒಂದು 10 ಜನ ಅಭಿಮಾನಿಗಳು ಬೆಂಬಲಿಗರು ಇರ್ತಾರಲ್ಲ, ನಾವು ಏನೇ ಹೇಳಿದ್ರು ಕಾನೂನಾತ್ಮಕವಾಗಿ ಹೇಳ್ತೀವಿ, ಸಂವಿಧಾನದ ಅಡಿನಲ್ಲಿ ಹೇಳ್ತೀವಿ. ಇವರು ಹಿಂಗೆ ಮಾತನಾಡಿ ಇಲ್ಲ ನಾವು ಬಾಳೆ ಮಾಡ್ತೀವಿ ಹಠ ಹೇಳಿದ್ವಿ, ಮಾಡ್ಬೇಕಾದ್ರೆ ಆಮೇಲೆ ಮಾಡ್ಬೋದಾಗಿತ್ತಲ್ಲ. ಏನ್ ಅರ್ಜೆಂಟ್ ಏನಿತ್ತು ನಿಮ್ದು? ಇಮಿಡಿಯೇಟ್ ಆಗಿ ಮಾಡ್ಬೇಕಾಗಿತ್ತಂತ ಏನಿದ್ದು? ಏನ್ ಸಾಧನೆ ಏನ್ ಮಾಡ್ಬೇಕಾಗಿತ್ತು ನೀವು? ಯಾವ ಪಾಪ ಅಮಾಯಕರ ಹತ್ರ ದಿನ ನಮ್ಗೆ ಫೋನ್ ಕರೆ ಮಾಡಿ ಬೆದರಿಕೆ ಕೊಡ್ತೀರ. ಅದ್ರ ಪ್ರಕಾರ ನಾವು ಕಾನೂನು ಕ್ರಮ ತಗೊಂಡ್ರೆ ನೀವು ಕಾನೂನನ್ನ ಮೀರಿ ನಾವು ಪಥಸಂಚಲನ ಮಾಡೇ ಮಾಡ್ತೀನಿ ಅಂತ ಬರೋದ ಅವಶ್ಯಕತೆ ಏನಿದೆ? ಇದೇ ಡೇಟಿಗೆ ಬರಬೇಕು ಅಂತ ಏನ್ ಅವಶ್ಯಕತೆ ಇದೆ? ಯಾವಾಗ ಜನರಲ್ಲಿ ನೀವು ನಿಮ್ಮ ಮಾತಿನಿಂದ ಜನರಿಗೆ ಘಾಸಿಯಾಗಿದೆ, ಜನರಿಗೆ ಮನಸ್ಸಿಗೆ ನೋವಾಗಿದೆ,
ಆಕ್ರೋಶದಲ್ಲಿದ್ದಾರೆ, ಅವಾಗೆ ಮಾಡ್ಬೇಕಂತ ಏನಿದೆ? ಅದ್ರ ಜೊತೆಗೆ ಬಿಜೆಪಿ ಚಿತ್ತಾಪುರಿನ ಅಭ್ಯರ್ಥಿ, ಹಿಂದಿನ ಅಭ್ಯರ್ಥಿ ಅವರು ಕೂಡ